ಪಟ್ ನಂಗೆ ಅಪ್ಡೇಟ್ ಬರ್ತೈತೆ BCCI ಕಡೆಯಿಂದ ಜಸ್ಟ್ ಇವಾಗ ಬಂದಂಥ ಅಪ್ಡೇಟು. BCCI ಓಪನ್ ಮಾಡಿದೆ ಇವಾಗ IEOIನ ಇನ್ವಿಟೇಷನ್ ಫಾರ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ನ ಓಪನ್ ಮಾಡಿದೆ ಸ್ಪಾನ್ಸರ್ಗೆ, ಮೇನ್ ಜರ್ಸಿ ಸ್ಪಾನ್ಸರ್ಗೆ. ರೀಸೆಂಟಾಗಿ ಏನಾಯಿತು ಡೆವಲಪ್ಮೆಂಟ್ ಅಂತ ಗೊತ್ತಿರೋದೇನೆ, ಬ್ಯಾನ್ ಆಯ್ತಲ್ಲಪ್ಪ ಫ್ಯಾಂಟಸಿ ಅಪ್ಲಿಕೇಶನ್ಗಳೆಲ್ಲ, ಕ್ರಿಕೆಟ್ ಅಪ್ಲಿಕೇಶನ್ಗಳು ಅದು ಇದು ಎಲ್ಲ ಆನ್ಲೈನ್ ರಿಯಲ್ ಮನಿ ಇನ್ವಾಲ್ವ್ ಮಾಡಿಕೊಂಡು ಆಡುವಂಥ ಅಪ್ಲಿಕೇಶನ್ಗಳೆಲ್ಲ ಬ್ಯಾನ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ದೊಡ್ಡ ಕೊಲ್ಯಾಪ್ಸು ಆನ್ಲೈನ್ ಫೀಲ್ಡಲ್ಲಿ ಆಗ್ತಾ ಇದ್ದಂಗೆ ಅಡ್ವರ್ಟೈಸಿಂಗ್ ವಿಚಾರದಲ್ಲಾಗಿರ್ಬೋದು, ಸ್ಪಾನ್ಸರ್ಶಿಪ್ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಬಿಗ್ ಕೊಲ್ಯಾಪ್ಸನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಯಿತು ಆ್ಯಂಡ್ BCCIಗೂ ಕೂಡ ಆಗಿದೆ. ಆ್ಯಂಡ್ ಚೇಂಜ್ ಮಾಡಲೇಬೇಕು, ಯಾಕಂದರೆ ರೂಲ್ಸಲ್ಲೇ ಇಲ್ಲ, ಇವಾಗ ಗೈಡ್ಲೈನ್ಸೂ ಕೂಡ ಇಲ್ಲ, ಗೈಡ್ಲೈನ್ಸ್ ಬೇರೆನೇ ಇದೆ. ಸೊ ಆ ಗೈಡ್ಲೈನ್ಸ್ ಪರವಾಗಿ ಇವಾಗ ಬ್ಯಾಟ್ ಬೀಸಿರೋದು BCCI ಅವರು. ಸಿಕ್ಕಾಪಟ್ಟೆ ಗೈಡ್ಲೈನ್ಸ್ನ ಹೊಸ್ದಾಗಿ ಹಾಕೊಂಡಿದ್ದಾರೆ. ಸೊ ಇಂತಿಂಥವರು ಸ್ಪಾನ್ಸರ್ಶಿಪ್ಪಿಗೆ ಎಲಿಜಿಬಲ್ ಇಲ್ಲ ಅಂತ ಹಾಕೊಂಡಿದ್ದಾರೆ. ಸೊ ಆ ಸ್ಪಾನ್ಸರ್ಶಿಪ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ನ ಪಟ್ಟಣಂಗೆ ಕ್ಲಿಕ್ ಮಾಡಿಕೊಡಿ. ಸೆಪ್ಟೆಂಬರ್ 12ನೇ ತಾರೀಕು ಇದು ಲಾಸ್ಟ್ ಡೇಟು, ಅಂದರೆ ಇದು ಕ್ಲೋಸ್ ಆಗುತ್ತೆ. ಇನ್ವಿಟೇಷನ್ ಏನಿದೆ ಇದು ಕ್ಲೋಸ್ ಆಗುತ್ತೆ, ಅಲ್ಲಿವರೆಗೂ ಬೇಕಾದರೆ ಇವರು ಬಿಡ್ಗಳನ್ನ ಸಲ್ಲಿಸ್ಬೋದು. ಅಂದರೆ ಜಾಸ್ತಿ ಹೈಯೆಸ್ಟ್ ಬಿಡ್ ಎಷ್ಟು ಬಂದಿರುತ್ತೋ ಸೊ ಅವರಿಗೆ ಕೊಡಲಾಗುತ್ತೆ BCCIನ ಸ್ಪಾನ್ಸರ್ಶಿಪ್ನ. ಸೊ ಸೆಪ್ಟೆಂಬರ್ 12ನೇ ತಾರೀಕು ಅಂತ ಅಂದಾಗ ಏಷ್ಯಾ ಕಪ್ಪಿಗೆ ಅವರು ವಿತೌಟ್ ಎನಿ ಮೈನ್ ಜರ್ಸಿ ಸ್ಪಾನ್ಸರು ಹೋಗ್ತಾ ಇದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಬರ್ತಾ ಇದೆ. ಯಾಕೆಂತಂದರೆ ಸೆಪ್ಟೆಂಬರ್ 12ನೇ ತಾರೀಕು ಅವ್ರು ಲಾಸ್ಟ್ ಅಂತಂದರೆ ಅಲ್ಲಿವರೆಗೂ ಕೂಡ ಅವ್ರು ಕೊಡೋಕ್ಕಾಗೋದಿಲ್ಲ ಜರ್ಸಿ ಸ್ಪಾನ್ಸರ್ನ, ಪಟ್ಟಣಂಗೆ ಕೊಟ್ಬಿಡೋಕ್ಕಾಗಲ್ಲ. ಅವ್ರಿಗೆ ಯಾರು ಬೇಕಾದ್ರೂ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸರಿಯಾಗಿರೋ ಅವ್ರಿಗೆ ನೋಡ್ಬಿಟ್ಟು ಕೊಡೋಣ ಅಂತ BCCI ಅವ್ರು ಮಾಡಿರುವಂಥ ಸ್ಕೀಮ್ ಇದು. 12ನೇ ತಾರೀಕು ಡೆಡ್ಲೈನು, ಆಮೇಲೆ ಸ್ವಲ್ಪ ದಿನ ಆದ ನಂತರ ಅನೌನ್ಸ್ ಆಗುತ್ತೆ. ಹೈಯೆಸ್ಟ್ ಬಿಡ್ ಸಲ್ಲಿಸಿರೋ ಅಂಥವ್ರಿಗೆ ಯಾರು ಇರ್ತಾರೋ ಅವ್ರಿಗೆ, ಅಂದರೆ ರೆಸ್ಟ್ರಿಕ್ಷನ್ ಒಳಗಡೆ ಯಾರ್ಯಾರು ಬರ್ತಾರೋ ಅವರಿಗೆ ಸಿಗುತ್ತೆ ಜಾಸ್ತಿ ಬಿಡ್ ಸಲ್ಲಿಸಿರೋರಿಗೆ. ಆ್ಯಂಡ್ ರೆಸ್ಟ್ರಿಕ್ಷನ್ ಇನ್ನೂ ಒಂದು ಸ್ವಲ್ಪ ಇದೆ, ಯಾಕಂದರೆ ಕ್ಲಾಶ್ ಆಗಬಾರ್ದು ಬ್ರ್ಯಾಂಡ್ಗಳ ಮಧ್ಯ ಅಂತ. ಯಾಕಂದರೆ ಇವಾಗ ಅಡಿಡಾಸ್ ಅವರು ಸ್ಪಾನ್ಸರ್ ಆಗಿದ್ದಾರೆ, ಕಿಟ್ ಸ್ಪಾನ್ಸರ್ ಅದು ಇದು ಎಲ್ಲ ಆಗಿದ್ದಾರೆ. ಸೊ ಸೈಡಲ್ಲೆಲ್ಲ ಹಾಕೊಂಡಿರ್ತಾರಲ್ಲ ಅಡಿಡಾಸ್ ಅವ್ರದ್ದು. ಬೇರೆ ಕಂಪ್ನಿ ಬಂದ್ಬಿಟ್ಟು ಇವಾಗ ಪೂಮಾದವ್ರು ಏನಾದ್ರು ಬಂದ್ಬಿಟ್ಟು ಮೈನ್ ಸ್ಪಾನ್ಸರ್ ಆಗೋಗ್ಬಿಡ್ತು ಅಂತಂದರೆ ಅದಕ್ಕೂ ಕ್ಲಾಶ್ ಆಗೋಗ್ಬಿಡುತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ರಿಕ್ಷನ್ಗಳಂತೂ ಇಟ್ಟಿದ್ರೆ, ಒಂದೇ ಥರ ಕಂಪ್ನಿಗಳು ಇರೋದು ಬೇಡ ಅಂತ. ಸೊ BCCI ಸ್ಪಾನ್ಸರ್ಶಿಪ್ಪಲ್ಲಿ ಇವಾಗ ರೆಸ್ಟ್ರಿಕ್ಷನ್ ಹಾಕಿರೋಂಥ, ಅಂದರೆ ಎಲ್ಲ ಚೆನ್ನಾಗಿರೋದು ಇವಾಗ ಆಲ್ಕೋಹಾಲಿಕ್ ಬ್ರ್ಯಾಂಡ್ ಅಲ್ಲ, ಜೊತೆಗೆ ಟೊಬ್ಯಾಕೋ ಬ್ರ್ಯಾಂಡ್ ಅಲ್ಲ, ಅಲ್ಲದೆ ಇರುವಂಥದ್ರಲ್ಲಿ ಯಾವುದು ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ಅಂತ ಅಂದರೆ ಸ್ಪೋರ್ಟಿಂಗ್ ವೇರ್ಗಳೇನಿರ್ತವೆ, ಸ್ಪೋರ್ಟ್ಸ್ ವೇರು, ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ಗಳು. ಸೊ ಅದಕ್ಕೆ ಅದೇ ಪೂಮಾ, ಅಡಿಡಾಸ್ ಇನ್ನೇನಿದ್ದಾರೆ. ಸೊ ಇನ್ನೂ ಹಲವಾರು ಇರ್ತಾವಲ್ಲ, ಅದಕ್ಕೆಲ್ಲ ಹಾಕಿದ್ದಾರೆ ರೆಸ್ಟ್ರಿಕ್ಷನು. ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಿಗೆ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ. ನಾನ್ ಆಲ್ಕೋಹಾಲಿಕ್ ಕೂಲ್ಡ್ ಬ್ರೆವರೇಜಸ್ ಅಂದರೆ ಕೂಲ್ ಡ್ರಿಂಕ್ಸ್ ಅವು ಎಲ್ಲ ಇರ್ತಾರಲ್ಲ, ಅದಕ್ಕೂ ಕೂಡ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ. ಫ್ಯಾನ್ ಯಾರು ಏನು ಫ್ಯಾನ್ ಪ್ರಮೋಷನ್ ಮಾಡೋಕೆ ಬರ್ತಾರಲ್ಲಿ ಅಂತ ಕೇಳ್ತೀರಾ. ಮಿಕ್ಸರ್ ಗ್ರೈಂಡರ್ಸ್ ಇದಕ್ಕೂ ಕೂಡ ರೆಸ್ಟ್ರಿಕ್ಷನ್ ಹಾಕಿದರೆ. ಇದನ್ನೆಲ್ಲ ಪ್ರಮೋಷನ್ ಮಾಡೋಕ್ಕೆ ಬರ್ತಾರೆ ಅವರು ಅಷ್ಟೆಲ್ಲ ಕೋಟಿಗಳು ಕೊಟ್ಟು. ಆ್ಯಂಡ್ ಸೇಫ್ಟಿ ಲಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಇದಕ್ಕೆಲ್ಲ ರೆಸ್ಟ್ರಿಕ್ಷನ್ ಹಾಕಿದರೆ. ಇನ್ಶೂರೆನ್ಸು ಅದು ಇದೆಲ್ಲ ಏನಕ್ಕೆ ಅಂದರೆ ಇವಾಗ IDFC ಫಸ್ಟ್ ಬ್ಯಾಂಕು ಜೊತೆಗೆ SBI ಲೈಫು, ಸೊ ಇವ್ರದ್ದೆಲ್ಲ ಆಲ್ರೆಡಿ ಸ್ಪಾನ್ಸರ್ಶಿಪ್ ನಡೀತಿದೆ ಟೀಮ್ ಇಂಡಿಯಾದಲ್ಲಿ. ಆ್ಯಂಡ್ ಕ್ಯಾಂಪಾ ಕೋಲಾ ಇವ್ರದ್ದು ಬ್ರೆವರೇಜಸ್ತು, ಅಂದರೆ ನಾನ್ ಆಲ್ಕೋಹಾಲಿಕ್ ಬ್ರೆವರೇಜಸ್ತು ನಡೀತಾ ಇದೆ. ಸೊ ಅದರಿಂದ ರೆಸ್ಟ್ರಿಕ್ಷನ್ನ ಹಾಕಿದ್ರೆ ಅಷ್ಟೇ, ಯಾವುದು ಬೇಡ ಅಂತ. ಯಾಕಂದರೆ ಕ್ಲಾಶ್ ಆಗುತ್ತೆ ಒಂದು ಬ್ರ್ಯಾಂಡ್ಗೆ ಇನ್ನೊಂದು ಬ್ರ್ಯಾಂಡ್ಗೆ ಒಂದೇ ಜರ್ಸಿ ಮೇಲೆ ಹಾಕುವಂತು ಅಂತಂದರೆ. ಸೊ ಅದು ವ್ಯಾಲಿಡೇ. ಒಟ್ಟಿನಲ್ಲಿ ಜನಗಳಿಗೆ ಯಾವುದು ಹಾನಿ ಆಗಬಾರ್ದು ಇದರಿಂದ, ಈ ಸ್ಪಾನ್ಸರಿಂದ ಮೋಟಿವೇಶನ್ ತಗೊಬಾರ್ದು. Dream11 ಎಲ್ಲ ತಗೊಂಡಿದ್ರಲ್ಲ ಆ ಥರ ತಗೊಬಾರ್ದು ಅನ್ನೋ ಥರ ಇವಾಗ ಇನಿಷಿಯೇಟಿವ್ನ ತಗೊಂಡು ಜನಗಳಿಗೆ ಒಳ್ಳೇದು ಮಾಡೋಣ ಸ್ವಲ್ಪನಾದರೂ ಅಂತ ಈ ಥರ ಮಾಡ್ತಾ ಇದ್ದಾರೆ. ನೋಡೋಣ ಯಾರು ಫ್ರಂಟ್ ಲೀಡಿಂಗಲ್ಲಿ ಬರ್ತಾರೆ ಅಂತ. ಟೊಯೋಟಾದವರು ಸ್ವಲ್ಪ ಮುಂದೆ ಇದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅವರೇ ಇರ್ತಾರೆ ಅಥವಾ ಬೇರೆಯವ್ರು ಇರ್ತಾರೆ, ಕಾದು ನೋಡಬೇಕಾಗತ್ತೆ ಅಷ್ಟೇ. 12ನೇ ತಾರೀಕು ಆದ ನಂತರ ಗೊತ್ತಾಗುತ್ತೆ ಯಾರಾಗ್ತಾರೆ ಮೇನ್ ಸ್ಪಾನ್ಸರ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.